ಹೆಲೋ ವೆಲ್ಕಮ್ ಬ್ಯಾಕ್ ಟು ಪವಿರಾಜ್ ವ್ಲಾಗ್ಸ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಬೆಳಗ್ಗೆನೇ ಬೇಗ ಎದ್ದು ಅಣ್ಣನ ಮನೆ ಕಡೆ ಹೊರಟಿದ್ವಿ. ಇವತ್ತು ಶಿವರಾತ್ರಿ ಹಬ್ಬ ಮಾಡೋದು ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಅಣ್ಣನ ಮನೆಗೆ ಬಂದಿದ್ದೀವಿ ಅಂದರೆ ಏನೋ ಒಂದು ಸ್ಪೆಷಲ್ ಇರಲೇಬೇಕಲ್ವಾ. ಅದೇನು ಸ್ಪೆಷಲ್ ಅಂತ ನಿಮಗೂ ತಿಳಿಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಲೇ ಕೊನೆ ತನಕ ನೋಡ್ಕೊಂಡು ಮಾಡಿ. ಹಾಯ್ ಮಾಡು. ಹಾಯ್. ಬೆಳಗ್ಗೆ ಹೇಳ್ಬೇಕಂದ್ರೆ ಪುಟ್ಟಿ ಹಾಯ್. ಯಾರಿಗೆ ಪುಟ್ಟಿದೆ ಟಮಟಾ? ಮಿಥುನ್ ಎಲ್ಲಿ ಹೋಗ್ತಿದೀವಿ ಇವತ್ತು? ಬೈಕ್ ನೋಡಕ್ಕೆ ತಗೊಳಕ್ಕೆ ಯಾರಿಗೆ? ನಿಂಗ ಅಪ್ಪಂಗ? ಎಸ್, ಇವತ್ತು ನಾವು ಅಣ್ಣನ ಮನೆಗೆ ಹೋಗಿರೋದು ಬೈಕ್ ತಗೊಳ್ಳೋದಕ್ಕೆ ಅಂತ. ಆಲ್ರೆಡಿ 15 ಡೇಸ್ ಬಿಫೋರ್ ಹೋಗಿ ಹೋಂಡಾ ಶೋರೂಮಲ್ಲಿ ಹಾಗೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಅಣ್ಣ ಟೆಸ್ಟ್ ರೈಡ್ ಮಾಡಿದರು. ಅದರಲ್ಲಿ ಅವ್ರಿಗೆ ಇಷ್ಟ ಆಗಿದ್ದು ರಾಯಲ್ ಎನ್ಫೀಲ್ಡ್. ಸೊ ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಯಾವ ಬೈಕ್ ತೊಗೊಂಡಿರ್ಬೋದು, ಹಾಗೆ ಅದ್ರ ಕಾಸ್ಟ್ ಎಷ್ಟಾಗಿರ್ಬೋದು ಎಲ್ಲನೂ ನೋಡ್ಕೊಂಬರೋಣ ಬನ್ನಿ. ನಾವು ಬಂದಿರೋದು ಪ್ಯಾಲೇಸ್ ಗ್ರೌಂಡ್ ಅಪೋಸಿಟ್ ಇರೋ ಶೋರೂಮ್ಗೆ. ಇವತ್ತು ಗಾಡಿ ತೊಗೊಳೋದಕ್ಕೆ ಒಳ್ಳೆ ಟೈಮ್ ಅಂದರೆ 10:30 to 12 o'clock ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗನೆ ಬಂದಿದ್ದೀವಿ. ಇವತ್ತು ಡೆಲಿವರಿ ಕೂಡ ತುಂಬಾ ವೆಹಿಕಲ್ಸ್ ಇದೆ ಅಂತ ಹೇಳಿದ್ದಾರೆ. ನೋಡಬೇಕು ನಮಗೆ ಎಷ್ಟು ಬೇಗ ಡೆಲಿವರಿ ಸಿಗುತ್ತೆ ಅಂತ. ಬೇದು ಯಾರಿಗದು? ಇದು ಕ್ಲಾಸಿಕ್ 350 ಸೀಸನ್. ಇಲ್ಲ ಇದೆಯಾ? ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ. ಬೆಕ್ಕು ಯಾರದು ಜಿಜ್ಜಿ? ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೋಬೇಕು ಅಂತ ಅಣ್ಣ ಏನೋ ಡಿಸೈಡ್ ಮಾಡಿಕೊಂಡ. ಬಟ್ ಅದರಲ್ಲೇ ತುಂಬಾ ಮಾಡೆಲ್ಸ್ ಇರುತ್ತೆ ಅಲ್ವಾ, ಜೊತೆಗೆ ನಮಗೆ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರು, ಮರೂನ್ ತೊಗೋಬೇಕಾ ಅಥವಾ ಬ್ಲ್ಯಾಕ್ ಹೋಗಬೇಕಾ, ವೈಟ್ ಹೋಗಬೇಕಾ ಅಂತ. ಅಂತೂ ಫೈನಲಾಗಿ ಎಲ್ರಿಗೂ ಇಷ್ಟ ಆಗಿರುವಂಥ ಕಲರ್ನೇ ಸೆಲೆಕ್ಟ್ ಮಾಡಿದ್ರು. ಅದು ಟ್ರಯಲ್ ಮಾಡಿದ್ದಲ್ಲ. ಮನೆಯವರು ಎಲ್ಲರೂ ಇಷ್ಟಪಟ್ಟು ಫೈನಲಾಗಿ ಸೆಲೆಕ್ಟ್ ಮಾಡಿದಂಥ ಬೈಕ್ ರಾಯಲ್ ಎನ್ಫೀಲ್ಡ್ ಹಂಟರ್ 360. ಕಲರ್ ಬಂದು ವೈಟ್ ವಿತ್ ಬ್ಲ್ಯಾಕ್ ಬರುತ್ತೆ.
ಈ ಬೈಕಿಗೆ ಆಕ್ಸೆಸರೀಸ್ ಎಲ್ಲ ಅರೌಂಡ್ 10,000 ರುಪೀಸ್ ಆಯಿತು. ಅದು ಎಕ್ಸ್ಟ್ರಾ ಆ್ಯಡ್ ಮಾಡಿಸಿದ್ದು, ಜೊತೆಗೆ ರಿಜಿಸ್ಟ್ರೇಷನ್ ಎಲ್ಲ ಸೇರಿಸಿ ಫೈನಲ್ ಪ್ರೈಸ್ ಅರೌಂಡ್ 2,30,000 ಆಯಿತು. ಬೈಕ್ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಬಟ್ ಏನಪ್ಪ ಅಂದರೆ ಈ ಬೈಕಲ್ಲಿ ಇಬ್ಬರೇ ಕುತ್ಕೊಂಡು ಹೋಗೋಕ್ಕಾಗೋದು. ಇನ್ ದ ಸೆನ್ಸ್ ನಾವು ಆ್ಯಕ್ಟಿವ್ ಹೋಂಡಾ ಅಥವಾ ಪಲ್ಸರ್ ಬೈಕ್ ಈ ಥರ ಬೈಕಲ್ಲೆಲ್ಲ 3 ಜನ ಹೋಗ್ಬೋದು, ಮಕ್ಳನ್ನ ಕೂಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಮಕ್ಕಳು ಕೂಡ ಕುತ್ಕೊಂಡು ಹೋಗೋಕ್ಕೆ ಕಷ್ಟನೇ ಇದೆ. ಒಂದು 6 ಇಯರ್ಸ್ ತನಕ ಕೂರಿಸ್ಕೊಂಡು ಹೋಗ್ಬೋದು. 6 ಇಯರ್ಸ್ ಮೇಲಿದ್ದರೆ ಮಕ್ಕಳು ಇಲ್ಲಿ ಹೋಗೋದು ತುಂಬ ಕಷ್ಟ. ಇಬ್ಬರಿಗೆ ಈ ಬೈಕ್ ಕಂಫರ್ಟಬಲ್ ಆಗಿದೆ. ಸೊ ಬೈಕ್ ಡೆಲಿವರಿ ಆಯಿತು. ಬೈಕ್ ತೊಗೊಂಡ್ಮೇಲೆ ನೆಕ್ಸ್ಟ್ ಪೂಜೆ ಮಾಡಿಸ್ಲೇಬೇಕಲ್ವ, ಹಾಗಾಗಿ ಪೂಜೆ ಮಾಡಿಸ್ಬೇಕಂತ ಹೊರಟಿದ್ರು. ಆಂಟಿ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಆನ್ ದಿ ವೇ ಆಂಟಿ ಮನೆ ಹತ್ರನೇ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಇದೆ, ಅಲ್ಲೇ ಪೂಜೆ ಮಾಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಲಿಗೆ ಬಂದ್ವಿ. ಈ ದೇವಸ್ಥಾನ ಇರೋದು ಹೆಣ್ಣೂರು ಕ್ರಾಸ್ ಹತ್ರ, ನಿಯರ್ ಕಲ್ಯಾಣ ನಗರ್. ನಾವು ಅಲ್ಲಿ ತಲುಪೋ ಅಷ್ಟರಲ್ಲಿ ಪಾಪು ಮಲ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ನಾವು ಆಂಟಿ ಮನೆಗೆ ಪಾಪುನ ಮಲಗಿಸಿ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ತುಂಬ ರಶ್ ಇತ್ತು. ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಗಾಡಿ ಪೂಜೆ ಮಾಡಿಸ್ಬೇಕಂತ. ಅದೇ ರೋಡಲ್ಲಿ ಬರೀ ದೊಡ್ಡ ಗಣಪತಿ ಸ್ಟ್ಯಾಚು ಏನು ನೋಡಿದ್ರೆ ನೀವು, ಅದ್ರ ಎದುರುಗಡೆ ಇರೋದೇ ಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ನಾವು ಗಾಡಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ನಂತರ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ತುಂಬ ರಶ್ ಇರೋ ಕಾರಣ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ದೇವಸ್ಥಾನದಿಂದ ನಾವು ಇವಾಗ ಆಂಟಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಪಾಪು ಬೇರೆ ಆಂಟಿ ಮನೇಲಿ ಮಲಗಿಸಿ ಬಂದಿದ್ದೆ. ಐ ಹೋಪ್ ಅವನು ಇನ್ನೂ ನಿದ್ದೆ ಮಾಡ್ತಿರ್ತಾನೆ. ಆಯ್ದವನ್ ಚೆನ್ನಾಗಿದ್ದೀರಾ ಆಂಟಿ? ಏನು ಮಾಡ್ತಿದ್ರಿ? ಬಿಟ್ಟು ಇವಾಗ ಪೂಜೆ ಆಂಟಿ ಸದ್ಯ ನಮ್ಮ ಪಾಪು ನಾವು ಹೋದಾಗ ಇನ್ನೂ ಮಲಗಿದ್ದ. ನಾವು ಹೋಗಿ ತುಂಬ ಹೊತ್ತಾದ್ಮೇಲೆ ಅವನಿಗೂ ಎಚ್ಚರ ಆಯಿತು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋ ಕಾರಣ ಆಂಟಿ ಮನೆಯಲ್ಲಿ ತಂಬಿಟ್ಟು ಉಂಡೆ ಕಟ್ತಾ ಇದ್ದಾರೆ. ಅಯ್ಯೋ ನನಗೇನು ಬರಲ್ಲ ವಿಡಿಯೋ ಬಗ್ಗೆ ಏನು ಇದು ಶಿವರಾತ್ರಿ ಹಬ್ಬಕ್ಕೆ ಮಾಡೋ ಟಮಟ. ಓಕೆನಾ? ಅದು ನಮ್ಮ ಆಂಟಿ ಮಾಡ್ಕೊಡ್ತಾರೆ, ನಾವು ಗಟ್ಟಿಯಾಗಿ ಕಟ್ಟಿ ಇಡ್ತೀವಿ.
ಸಾಯಂಕಾಲ 4-4:15ವರೆಗೂ ಆಂಟಿ ಮನೇಲೇ ಇದ್ವಿ. ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಇವತ್ತು ಹಬ್ಬ ಆಗಿರೋದ್ರಿಂದ ಮನೆಗೆ ಹೋಗಿ ಪೂಜೆ ಮಾಡಬೇಕಲ್ವಾ, ಸೊ ಬೇಗ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಬೇಗ ಪೂಜೆ ಎಲ್ಲ ಮುಗಿಸ್ಬೇಕು. ಜೊತೆಗೆ ಇವತ್ತು ಊಟಕ್ಕೆ ಉಪ್ಪಿಟ್ಟು ಮಾಡಿದ್ದೀವಿ. ಯಾಕಂದರೆ ಇವತ್ತು ಅನ್ನ ತಿನ್ನೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೀವಿ. ಸೊ ಉಪ್ಪಿಟ್ಟು ಮಾಡಿ ಅದನ್ನೇ ಊಟ ತಿಂದ್ವಿ, ಜೊತೆಗೆ ಫ್ರೂಟ್ಸ್. ಸೊ ಇದಿಷ್ಟ ಆಗಿತ್ತು ಡಿನ್ನರ್. ಸೊ ಇದು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಾಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.